ಸ್ನೇಹಿತರೆ, 80ರ ದಶಕದಿಂದ ಇಲ್ಲಿಯವರೆಗೂ ರೌಡಿಸಂನ ಅಲಿಖಿತ ಸತ್ಯ ಏನಂದ್ರೆ, ಯಾರು ರೌಡಿಸಂಗೆ ಮಚ್ಚಿಡಿದು ಎಂಟ್ರಿ ಕೊಡ್ತಾರೋ ಅವರು ಅದೇ ಮಚ್ಚಿನಿಂದ ಒಂದಲ್ಲ ಒಂದು ದಿನ ಅಂತ್ಯ ಕಾಣ್ತಾರೆ ಎಂಬುದು. ಜೈರಾಜ್ ಕೊತ್ವಾಲ್ ಕಾಲದಿಂದ ಹಿಡಿದು ಸೈಲೆಂಟ್ ಸುನಿಲ್ ಹವಾವರೆಗೂ ಸತ್ಯವಾಗುತ್ತಾ ಬಂದಿದೆ ಈ ಸಾಲುಗಳು. ಇಂದು ಬೆಂಗಳೂರಿನ ಅಂಡರ್ವರ್ಲ್ಡ್ನಲ್ಲಿ ನಂಬರ್ 1 ಸ್ಥಾನದಲ್ಲಿ ಯಾರಿದ್ದಾರೆ ಎಂದು ಕೇಳಿದರೆ ಅದು ಸೈಲೆಂಟ್ ಸುನಿಲ್ ಅಂತ ಅಂದುಕೊಂಡ್ರೆ ನಿಮ್ಮ ಊಹೆ ತಪ್ಪಾಗುತ್ತದೆ. ಬದಲಿಗೆ ಆ ಸ್ಥಾನವನ್ನ ಅಲಂಕರಿಸಿರುವುದು ಇದೇ ವಿಲ್ಸನ್ ಗಾರ್ಡನ್ ನಾಗ ಅಂದ್ರೆ ನಿಮಗೆ ಅಚ್ಚರಿ ಆಗುತ್ತದೆ. ಆದರೆ ಅದು ಸತ್ಯ ಕೂಡ. ಇಷ್ಟಕ್ಕೂ ಒಂದು ಕಾಲದಲ್ಲಿ ಒಂಟೆ ರೋಹಿತ್ ಮತ್ತು ಸೈಲೆಂಟ್ ಸುನಿಲ್ ಶಿಷ್ಯನಾಗಿದ್ದ ವಿಲ್ಸನ್ ಗಾರ್ಡನ್ ನಾಗ ಇಂದು ಅವರ ದುಶ್ಮನಿ ಆಗೋ ರೇಂಜಿಗೆ ಬೆಳೆದು ನಿಂತಿದ್ದು ಹೇಗೆ ಅಂತೀರಾ? ನಟ ದರ್ಶನ್ ಅವರ ಸ್ನೇಹ ಸಂಪಾದಿಸಿದ್ದು ಹೇಗೆ ಎನ್ನುವುದರ ಅಸಲಿ ಸತ್ಯವನ್ನ ತೋರಿಸ್ತೀವಿ ನೋಡಿ. ವಿಲ್ಸನ್ ಗಾರ್ಡನ್ ನಾಗನ ಪ್ರಾರಂಭಿಕ ದಿನಗಳವು 2005ರಲ್ಲಿ ಆಡುಗೋಡಿ ಪೊಲೀಸ್ ಠಾಣೆ ಲಿಮಿಟ್ನಲ್ಲಿ ದರೋಡೆ ಕೇಸ್ ಒಂದು ಮಾಡಿಕೊಂಡು ಅಂಧರಾಗಿದ್ದ ನಾಗ ಜೈಲ್ ಎಂಬ ರೌಡಿಗಳ ಯೂನಿವರ್ಸಿಟಿಯಲ್ಲಿ ನಾಗನಿಗೆ ರೌಡಿಗಳ ಲಿಂಕ್ ಸಿಕ್ಬಿಡ್ತು. 2009ರಲ್ಲಿ ಕಲಾಸಿಪಾಳ್ಯದ ಖತರ್ನಾಕ್ ರೌಡಿ ಗೇಟ್ ಗಣೇಶನ ಕೊಲೆ ಕೇಸ್ನಲ್ಲಿ ನಾಗ ಸೇರಿದಂತೆ 14 ಮಂದಿಯನ್ನು ಜೈಲಿಗಟ್ಟಿದ್ರು. ನಂತರ ಮತ್ತೆ ಜೈಲಿನಿಂದ ಆಚೆ ಬಂದ ನಾಗ ಫುಲ್ ಟೈಮ್ ರೌಡಿಸಂ ಮಾಡೋದಕ್ಕೆ ಶುರುವಿಟ್ಕೊಂಡ. ಫೀಲ್ಡ್ನಲ್ಲಿ ನಾಗನಿಗೆ ವಿಲ್ಸನ್ ಗಾರ್ಡನ್ ನಾಗ ಎಂಬ ಬಿರುದಾಂಕಿತನಾಗಿ ಹವಾ ಹಿಡೋದಕ್ಕೆ ಶುರುಬಿಟ್ಟ. ತನ್ನದೇ ಟೀಮ್ ಒಂದನ್ನು ಕಟ್ಕೊಂಡ. ಕಾಟನ್ ಪೇಟೆ ರೌಡಿ ಶೀಟರ್ ಗುಪ್ಪನ ಕೊಲೆ ಕೇಸ್ನಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಮತ್ತೆ ಅಂಧರಾದ. 2 ವರ್ಷ ಜೈಲಲ್ಲಿದ್ದು ಮತ್ತೆ ಬೇಲ್ ಮೇಲೆ ಹೊರಬಂದ. 2014ರಲ್ಲಿ ಶ್ರೀನಿವಾಸ್ ಎಂಬಾತನನ್ನ ಕೊಲೆ ಮಾಡಿ ನಂತರ ಮತ್ತೆ ಜೈಲು ಸೇರಿದ. ಬೇಲ್ ಮೇಲೆ ಹೊರಬಂದು ನಕ್ರಬಾಬು ಕೊಲೆ, ಮತ್ತೆ ಜೈಲು. ಹೀಗೆ ವಿಲ್ಸನ್ ಗಾರ್ಡನ್ ನಾಗ ಕೇಸು, ಜೈಲು, ಬೇಲು ಎನ್ನುವುದು ಅವನಿಗೆ ಮಾಮೂಲಿ ಎನಿಸ್ಬಿಡ್ತು. ದಿನ ಕಳೆದಂತೆ ದೈತ್ಯನಾಗಿ ಬೆಳೆಯತೊಡಗಿದ. ಅಷ್ಟೇ ಅಲ್ಲದೆ ಸೈಲೆಂಟ್ ಸುನಿಲ್, ಒಂಟೆ ರೋಹಿತ್ ಟೀಮ್ ಸೇರ್ಕೊಂಡ. ವಿಲ್ಸನ್ ಗಾರ್ಡನ್ ನಾಗ ಸೈಲೆಂಟ್ ಸುನಿಲ್ ಮತ್ತು ಒಂಟೆ ರೋಹಿತನ ಬಂಟನಂತೆ ಕೆಲಸ ಮಾಡಿದ. 2018ರಲ್ಲಿ ಸಶಸ್ತ್ರ ಕಾಯ್ದೆ ಅಡಿ ಅಂಧರಾದಾಗ ಒಂಟೆ ರೋಹಿತ್, ಸೈಲೆಂಟ್ ಸುನಿಲ್ ಜೊತೆ ಇದೇ ವಿಲ್ಸನ್ ಗಾರ್ಡನ್ ನಾಗ ಕೂಡ ಅಂಧರಾಗಿದ್ದ. 2020ರಲ್ಲಿ ಅನ್ನಪೂರ್ಣೇಶ್ವರಿ ನಗರದ ಜಿಮ್ ಸುಬ್ರಹ್ಮಣ್ಯ ಕೇಸ್ನಲ್ಲಿ ಅಂಧರಾದ. ಇದ್ಯಾವುದು ಕೂಡ ಅಂಡರ್ವರ್ಲ್ಡ್ನಲ್ಲಿ ಕೌಂಟಿಂಗ್ಗೆ ಬಂದಿರಲಿಲ್ಲ. ಇಷ್ಟು ದಿನ ಮಾಡಿದಂಥ ವಿಲ್ಸನ್ ಗಾರ್ಡನ್ ನಾಗನ ಅಷ್ಟು ಕೇಸುಗಳು ಕೌಂಟಿಗೆ ಬಂದೇ ಇರಲಿಲ್ಲ. ಆದರೆ ಯಾವಾಗ 2020ರಲ್ಲಿ ಹಾಸನದ ಹಿರಿಸಾವಿಗೆ ನುಗ್ಗಿ ರಾತ್ರೋರಾತ್ರಿ ಶಾಂತಿನಗರದ ಲಿಂಗನನ್ನ ಹತ್ಯೆ ಮಾಡಿದ್ನೋ ಅಲ್ಲಿಂದ ಅಂಡರ್ವರ್ಲ್ಡ್ನಲ್ಲಿ ನಾಗನ ಕೆಪಾಸಿಟಿ ಏನು ಅನ್ನೋದನ್ನ ತೋರಿಸ್ಕೊಟ್ಟ. ಯಾಕಂದ್ರೆ ಅವನು ಮುಟ್ಟಿದ್ದು ಒಂಟೆ ರೋಹಿತ್ ಮತ್ತು ಸೈಲೆಂಟ್ ಸುನಿಲನ ಕೋಟೆಯನ್ನ. ಅರ್ಥಾತ್ ಸೈಲೆಂಟ್ ಸುನಿಲನ ಆಪ್ತ ಸ್ನೇಹಿತನಾಗಿದ್ದ ಲಿಂಗನನ್ನ ಹತ್ಯೆ ಮಾಡಿ ಮುಗಿಸಿದ್ದ. ಆ ಮೂಲಕ ಸೈಲೆಂಟ್ ಸುನಿಲನ ದುಶ್ಮನಿ ಕೂಡ ಕಟ್ಕೊಂಡ. ಇಷ್ಟಕ್ಕೆ ಸುಮ್ಮನಾಗದ ವಿಲ್ಸನ್ ಗಾರ್ಡನ್ ನಾಗ ಫೈನಾನ್ಷಿಯರ್ ಸಿದ್ದಾಪುರದ ಮಹೇಶನನ್ನ ಕೊಂದು ಮುಗಿಸಿದ್ದ. ಆಗಷ್ಟೇ ಜೈಲಿಂದ ರಿಲೀಸ್ ಆಗಿದ್ದ ಸಿದ್ದಾಪುರದ ಮಹೇಶ ರೆಡ್ ಕಾರ್ನಲ್ಲಿ ಹೋಗ್ತಿದ್ದಾಗ ನಡು ರಸ್ತೆಯಲ್ಲೇ ನಾಗನ ಹುಡುಗರು ಅಟ್ಟಾಡಿಸಿ ಕೊಂದು ಮುಗಿಸಿದ್ರು. ಈಗ ಇದೇ ಕೇಸ್ನಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋದು. ಕುಳ್ಳ ಸೀನಾ ಮತ್ತೊಬ್ಬ ರೌಡಿ ಕೂಡ ಇದ್ದಾನೆ. ದರ್ಶನ್ ಜೊತೆ ಈ ಫೋಟೋದಲ್ಲಿ ಕಾಣಿಸಿಕೊಂಡಿದ್ದಾರೆ ನೋಡಿ. ಇತ್ತ ವಿಲ್ಸನ್ ಗಾರ್ಡನ್ ನಾಗ ಒಂದರ ನಂತರ ಮತ್ತೊಂದು ಹತ್ಯೆ ಮಾಡ್ತಾ ಹಾವಳಿ ಹಿಡ್ತಾ ಹೋಗ್ತಿದ್ರೆ, ಈ ಕಡೆ ಸೈಲೆಂಟ್ ಸುನಿಲ್ ರಾಜಕೀಯದಲ್ಲಿ ಶಾಸಕನಾಗಬೇಕು ಎಂಬ ಆಸೆಯಿಂದ ರಕ್ತ ಕೈಗೆ ಅಂಟಿಸಿಕೊಳ್ಳದೆ ಸೈಲೆಂಟ್ ಆಗಿದ್ರು. ಮತ್ತೊಂದು ಕಡೆ ನಾನು ಸೈಲೆಂಟ್ ಸುನಿಲ್ ತರ ರಾಜಕೀಯಕ್ಕೆ ಬರ್ತೀನಂತ ಬಂದ ವಿಲ್ಸನ್ ಗಾರ್ಡನ್ ನಾಗ ವಿ ಸೋಮಣ್ಣ ನಿವಾಸಕ್ಕೆ ಭೇಟಿ ಕೊಟ್ಟು ದೊಡ್ಡ ಸುದ್ದಿಯಾದ. ಸೋಮಣ್ಣ ಅವರಿಗೆ ಈ ಪ್ರಕರಣ ಮುಜುಗರ ತಂದೊಡ್ಡಿತು.
ಸೈಲೆಂಟ್ ಸುನಿಲ್ ರಾಜಕೀಯಕ್ಕೆ ಹೋದಂತೆ ತಾನು ಯಾವುದಾದ್ರೂ ಒಂದು ಏರಿಯಾಗೆ ಕಾರ್ಪೊರೇಟರ್ ಆಗ್ಬಿಡೋಣ ಎನ್ನುವ ಹಪಾಹಪಿಯಲ್ಲಿ ಈ ವಿಲ್ಸನ್ ಗಾರ್ಡನ್ ನಾಗ ಬಿಜೆಪಿಯ ಅಂಗಳದಲ್ಲಿ ಓಡಾಡಿದ. ಹೀಗಂತ ಅಂಡರ್ವರ್ಲ್ಡ್ ನಲ್ಲಿ ಈಗಲೂ ಮಾತನಾಡ್ಕೊಳ್ತಾರೆ. ಏನೇ ಹೇಳಿ, ಬೆಂಗಳೂರಿನ ಅಂಡರ್ವರ್ಲ್ಡ್ ನಲ್ಲಿ ಈಗ ಬೂದಿ ಮುಚ್ಚಿದ ಕೆಂಡದಂತಿದೆ. ಸೈಲೆಂಟ್ ಸುನಿಲ್ ಎಲ್ಲಿಯವರೆಗೂ ಸೈಲೆಂಟ್ ಆಗಿರ್ತಾರೋ ಅಲ್ಲಿಯವರೆಗೂ ಹೀಗೆ ಅಂಡರ್ವರ್ಲ್ಡ್ ಎನ್ನುವ ಈ ಸಮುದ್ರ ಶಾಂತವಾಗಿಯೇ ಇರುತ್ತದೆ. ಎಷ್ಟು ದಿನ ಅಂತ ಗೊತ್ತಿಲ್ಲ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.